ಇವ್ರು ಇಷ್ಟು ಮಂದಿ ನೋಡ್ರಿ ಇವರು ಪೂರ ಫಸ್ಟ್ ಸಾರಿ ಬಂದಾರ. ಒಂದು ಫ್ಯಾಮ್ಲಿ ಪೂರ ಕಣ್ಣೇ ಇಲ್ಲ ಅಂತ್ರಿ. ಒಂದು ಫ್ಯಾಮ್ಲಿಗೆ ಏನು ತಿರ್ಬೇಕು ಭಾಳ ನಾವು ತಾರೀಫ್ ಮಾಡಕತ್ತೀನಿ. ಇವ್ರು ನೋಡ್ರಿ ಸರ್, ಮೂರು ಆಪ್ರೇಷನ್ ಆದವ್ರು ಬಂದಾರ ನಮ್ಮಲ್ಲಿ. ಹುಟ್ಟಿಗೆ ಮ್ಯಾಗ ಪೂರ ಮುಚ್ಚು ಕಣ್ಣು. ಈಗ ದನಗಳು ಕರುಗಳು ಒಬ್ಬ ಕರ ತಂದೇನು ಹುಟ್ಟತ್ಲೇ ಬಿದ್ದರೆ ಎಡ್ಡು ಕಣ್ಣು ಕಾಣಲ್ಲ ಅಂತ ಹೇಳೋದು. ನಮಸ್ಕಾರ ವೀಕ್ಷಕರೇ, ಭಾಳ ದಿವಸ ಆಗಿತ್ತು ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. ಇವತ್ತೊಂದು ವಿಶೇಷ ಮಾಹಿತಿಗಳೊಂದಿಗೆ ನಿಮ್ಗೆ ಹೇಳೋಕೆ ಬಂದಿದ್ದೀನಿ. ಭಾರತದಲ್ಲಿ ಮೊದಲಿನಿಂದಲೂ ಆಯುರ್ವೇದಿಕ್ ಔಷಧಿಗಳಿಗೆ ಪ್ರಾಮುಖ್ಯತೆ ಅದ. ನಮ್ಮ ದೇಶದೊಳಗೆ ಎಂತಿಂಥದ್ದೇ ಟೆಕ್ನಾಲಜಿ ಮುಂದುವರೆದರೂ ಸಹ ಆಯುರ್ವೇದಿಕ್ ಔಷಧಿಗೆ ಒಂದು ತನ್ನದೇ ಆದ ಒಂದು ಗೌರವ ಅದ. ಅದೇ ರೀತಿ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನಲ್ಲಿರುವಂಥ ವರ್ನಾಳ ಗ್ರಾಮಕ್ಕೆ ಬಂದೀವಿ. ಇಲ್ಲಿ ಆಯುರ್ವೇದಿಕ್ ಔಷಧಿ ಅಂದ್ರೆ ಕಣ್ಣಿನ ತೊಂದರೆ ಇದ್ದರೆ ಇಲ್ಲಿ ಔಷಧಿ ಹಾಕ್ತಾರೆ. ಅದ್ರ ಬಗ್ಗೆ ನಾವೇನು ಪರ ಅಥವಾ ವಿರೋಧವಾಗಿ ಏನೂ ಮಾತಾಡ್ತಾ ಇಲ್ಲ. ಸತ್ಯಾನುಸತ್ಯತೆಗಳನ್ನು ಪರಿಶೀಲನೆ ಮಾಡಿ ಅವ್ರನ್ನ ಮಾತಾಡಿಸಿ ನಿಮ್ಗೊಂದು ಮಾಹಿತಿ ಕೊಡ್ಲತ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುರಪ್ಪ ಶಿವಲಿಂಗಪ್ಪ ವರ್ನಾಳ್. ಹಾಕತ್ತೀರಿ ಔಷಧಿ? ನಾ ಹಾಕ್ಲದ್ 40 ವರ್ಷ ಆಯ್ತು ರೀ. ನಮ್ಮ ಜನ ನೋಡ್ರಿ, ನಮ್ಮ ಬಲ್ಲೆ 5,000 6,000 ಜನ ಬರ್ತೈತಿ. ಈಗ ಸ್ವಲ್ಪ ಕಮ್ಮಿ ಆಗ್ಯದ ರೀ. ನಮ್ಮ ತಾತವ್ರು ಹಾಕ್ತಿರಿ, ನಮ್ಮ ತಂದೆಯವ್ರು, ನಮ್ಮ ಅಜ್ಜಿಯವ್ರು ಹಾಕ್ತಿರಿ. ಅವರು ಇದಾದ್ಮೇಲೆ ನಮ್ಮ ತಂದೆಯವ್ರು ಹಾಕ್ತಿರಿ. ತಂದೆಯವ್ರ ಮುಗಿದ್ಮೇಲೆ ನಾ ಚಾಲು. ಏನಿಲ್ಲ ರೀ, ಫ್ರೀ ಹಾಕ್ತೀನಿ ರೀ. ಹಾಂ, ಫ್ರೀ. ಏನು ಐನೂರಿಗೆ ತರ್ತೀನಿ ರೀ. ಗಿಡ ಮೂಲಕ್ಕೆ ಅದ ರೀ, ಐನೂರಿಗೆ ಔಷಧ ತರ್ತೀನಿ. ಅದು ಏನು ಖರ್ಚಾಗಿರ್ತ ಏನು. ಎಲ್ಲ ಥರದ ಕಣ್ಣಿಂದ ಏನು ಸಮಸ್ಯೆ ಇದ್ರೂ ಹಾಕ್ತೀನಿ. ಅವು ಹುಟ್ಟು ಕುಡ್ದ ಗ್ಯಾರಂಟಿ ಹೇಳಲ್ರಿ. ನಡು ಮತ್ಲೆ ಏನಾಗ್ಯವ ಅವು ಏನಾಗ್ಯಾವ. ಹುಟ್ಟು ಕುಳ್ದೆ ಗ್ಯಾರಂಟಿ ಹೇಳಕ್ಕೆ ಬರಲ್ರಿ. ಅವ್ರು ಏನೋ ದೇವ್ರ ಅವ್ರಿಗೆ ಒಳ್ಳೇದು ಮಾಡ್ತೀನಂದ್ರೆ, ನಾವು ಡಾಕ್ಟ್ರ್ ಅಲ್ರಿ ಸರ್. ನಾವೇನು ಪರಿಹಾರ ದೇವ್ರು ಒಳ್ಳೇದು ಮಾಡ್ತೀನಂದ್ರೆ ಯಾರಿಗೂ ಏನು ಎಂಥ ಹುಟ್ಟಿ ಇದ್ದವ್ರಿಗೂ ಹಾಕಿನ್ರಿ. ಈಗೇನು 7 ಗಂಟೆ ಹೋಗ್ತಾವ್ರಿ, ಅವ್ರಿಗೂ ಹಾಕಿನ್ರಿ. ಅವು ನಮ್ಮ ಬಲ್ಯಾರ ಕಮ್ಮಿ ಆಗ್ಯಾವ ನೋಡ್ರಿ. ನಮ್ಮ ಊರ್ದಾಗ ಒಪ್ಪನಿಗೆ ಹಾಕಿದಾರೆ, ಕಮ್ಮಿ ಆಗ್ಯಾವ. 7 ಗಂಟೆದವ್ರು ಕಮ್ಮಿ ಆಗ್ಯಾವ. ಹೂವು ಬಿದ್ದು ಹೋಗ್ತಾವ್ರಿ ಸರ್. ಹಾಂ, ಹೋಗ್ತಾವೆ. ಕಣ್ಣು ಹೋಗ್ತಾವ್ರಿ. ಅವು ಶುಗರ್ಲಿಂದನೂ ಅವನು ಕಮ್ಮಿ ಆಗ್ತಾರೆ. ಶುಗರ್ಗೆ ನಮ್ಮ ಆಶೀರ್ವಾದಕ್ಕೆ ಏನು ಸಂಬಂಧ ಇಲ್ಲ. ಹಾಂ, ಅದು ತೋರಿ ನೋಡ್ರಿ ಸರ್, 3 ಆಪ್ರೇಷನ್ ಆದವ್ರು ಬಂದಾರ ನಮ್ಮಲ್ಲಿ. ಕ್ಲಿಯರ್ ಆಗ್ಯಾವ. 3 ಆಪ್ರೇಷನ್ ಆಗ್ಯಾವ್ರಿ. ನಾವು ಕನಕಪುರ ರಾಮನಗರ ಡಿಸ್ಟಿಕ್ನವರು. ಇದು 3ನೇ ಸರಿ ಬರ್ತಾ ಇರೋದು. ಸಣ್ಣ ಸಣ್ಣ ಅಕ್ಷರಗಳೇನೋ ಕಾಣಿಸ್ತಾ ಇರಲಿಲ್ಲ ಮೊಬೈಲ್ನಲ್ಲಿ. 2ನೇ ಸರಿಗೇನೆ ಸಣ್ಣ ಅಕ್ಷರಗಳೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ. ಈಗ ಪೂರ್ತಿ ನೀಟಾಗಿ ಕಾಣಿಸುತ್ತೆ. 3ನೇ ಸರಿ ಬಂದಿದ್ದು. ನಾವು ಯೂಟ್ಯೂಬಲ್ಲಿ ನೋಡಿದ್ದು. ಹೌದ್ರಿ. ಇಲ್ಲ, 100% ಇದೆ ರೀ. ಇಲ್ಲ ಇಲ್ಲ, 20 ರೂಪಾಯಿ ತೊಗೊತಾರೆ ಅಷ್ಟೇನೆ, ಬೇರೆ ಏನೂ ತೊಗೊಳಲ್ಲ. ಅದು ಅವರು ಔಷಧಿ ಹಾಕೋರು ಯಾವುದೇ ದುಡ್ಡು ತೊಗೊಳಲ್ಲ, 1 ರೂಪಾಯಿನೂ ತೊಗೊಳಲ್ಲ, ಫ್ರೀಯಾಗೇ ಮಾಡ್ತಾರೆ. ಸ್ವಲ್ಪ 1 ನಿಮಿಷ ಕಣ್ಣುರಿಯುತ್ತೆ, ಅದಾದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಏನಿಲ್ಲ, ಒಳ್ಳೇದು ರೀ. ಅದೇನು ಇಲ್ರಿ. ಅವ್ರು ನಮ್ಮ ನೋಡ್ರಿ ತಂದೆಯೋ ತಾತವ್ರು ಹಾಕೋತ ಬಂದವ್ರು. ಇವತ್ತಿನ ತನಕ ಯಾರಿಗೆ ಏನಾಗಿಲ್ಲ. ನಾವು ಹಾಕ್ಲಿಕತ್ತೀವಿ. ನಾವು ಇವತ್ತಿನ ತನಕ ಏನು ಸಮಸ್ಯೆ ಇಲ್ಲ ರೀ. ಹೌದೌದು, ಹೌದ್ರಿ ಸರ್. ಕಂಪಲ್ಸರಿ ಟ್ಯಾಂಕ್ ಹೊಡಿಬೇಕ್ರಿ.
ಇದೇನಂದ್ರೆ ನಮ್ಮ ಮನ್ಯಾಗ ದನಗಳಿರೋ ಬೆಳೆ ನಮಗಾರ ಬೆಳೆ ಮನುಷ್ಯ ಕೂಸುಗಳಿರೋ ಬೆಳೆ ಯಾರಿಗಾರ ಕಂಪಲ್ಸರಿ ಆಗ್ತದೆ ರೀ. ಏನಾಗ್ತದೆ ಹೂವು ಬೀಳ್ತದೆ ರೀ, ಎಲ್ಲರ ಕಣ್ಣು ಹೊಡ್ತೀವಿ ಇರ್ತವ ಕಂಪಲ್ಸರಿ ಟ್ಯಾಂಕ್ ಹೊಡಿನೇಬೇಕು. ಈಗ ಯಾರೊಬ್ಬರು ನೆನ್ಪಾಗ ಆಗ್ತದೆ ನೆನಪೋಗ ಆಯ್ತು ಅಂದ್ರೆ ನಾವು ಹೊಡಿಬೇಕಾಗ್ತದೆ ರೀ. ಅವರು ಅದನ್ನು ನಾವು ಹಾಯ್ಕೊಂಡು ನಾವು ಹೊಡಿಬೇಕಾಗ್ತದೆ. ನಮ್ಗೇನ್ರ ಫಸ್ಟ್ ಹೊಡಿತಾರಲ್ಲ ಹಾಂ ಫಸ್ಟ್ ಬಾರಿ ಒಂದ್ಸರಿ ಹೊಡಿಲೇಬೇಕು. ಹಿಂದಿಂದ ಏನ್ ಮಾಡೋದು ಸುರಿಯನ್ ಫಸ್ಟ್ ಬಂದವ್ರು ನೋಡ್ರಿ. ಇವ್ರು ಇಷ್ಟು ಮಂದಿ ಫಸ್ಟ್ ಬಂದವ್ರು. ಇವ್ರು ಕಂಪಲ್ಸರಿ ಟ್ಯಾಂಕ್ ಹೊಡಿನೇಬೇಕು. ಸರಿ ಬಂದವ್ ಗುರು ಅದು ನೇಮ ಮಾಡಿಟ್ರೆ ಹಿರಿಯರು, ನಾವೇನು ಮಾಡಿದಲ್ರಿ, ಅವ್ರು ಮಾಡಿದ್ದೇವೆ ಆಯ್ತು. ಮುಂದೆ ಹಾ ಅದು ಗೊತ್ತಿಲ್ಲ ನಾವು ಹೊಡೆದಿಲ್ಲ ಫಸ್ಟ್ ಸೆಕೆಂಡ್ ಸಾರಿ ಬಂದಾಗ ಹೊಡೆದಿ ಒಂದ್ ಸಾರಿ ಅವ್ನಿಗೆ ಕಂಪಲ್ಸರಿ ಹೊಡಿನೇಬೇಕು. ಅದನ್ನ ಆ ವಿಷಯ ಗೊತ್ತಿಲ್ಲ. ಹಾ ಹೌದು ಈ 6ನೇ ಸರಿ ಬರ್ತಾರಲ್ಲ ಹೌದು. ಹೊಡೆದಿಲ್ಲ. ಹಾ ಹೊಡಿನೇಬೇಕ್ರಿ ಕಂಪಲ್ಸರಿ. ಇಲ್ಲರಿ ಯಾರಿಗಾರ ಏನಾರ ಆಗ್ತದೆ ನಮ್ಮಲ್ಲಿ ನಾವು ಹೊಡಿಬೇಕಾಗ್ತದೆ. ತಿಳಿದಿಲ್ಲ ನಮ್ಗೆ ಗೊತ್ತಿಲ್ಲ. ಹೌದು. ಆ ವಿಷಯ ನಾವು ಸರ್ ಗೊತ್ತಾಗಿದೆ. ನಾವು ಹೊಡಿಬೇಕಾಗ್ತದೆ ಇಲ್ಲಿ. ಹಂಗಲ್ಲ ನಾ ಕೇಳ್ತಾ ಇರೋದು ಕೇಳ್ತಾರೆ ಯಾರು ಅಂತ. ಹಾ ಹೌದು. ಬೇರೆ ನಮ್ಗೆ ಅದು ನಮಗ ದೋಷ, ನಮ್ಗೇನಾಗಿಲ್ಲ. ನಿಮ್ಗೇನ. ಅದು ನಮ್ಗೆ ಗೊತ್ತಿಲ್ಲ ಆ ವಿಷಯ. ಹಾ ಹೌದು. ಅವರೆಲ್ಲ ಮನೆಯವರಿಗೆ ದನಗಳಿಗೆ ಬೆಳೆ ಅದಕ್ಕೆ ಪರಿಹಾರ ಏನಂತ ಪರಿಹಾರ ಏನಿಲ್ಲ. ಪರಿಹಾರ ಏನು ಇಲ್ರಿ. ನಿಮ್ಮ ಕಣ್ಣ ದೌಡ ಕ್ಲಿಯರ್ ಆಗಲ್ಲ ಅಷ್ಟೇ. ದೌಡ್ ಕೆಲ ಒಂದೇ ತೋತಾನವ ಒಂದು ನನಗೆ ಟ್ಯಾಂಕ್ ಕೊಡು. ಎಷ್ಟು ಸಾರಿ ಬರ್ಬೇಕು ಕಾಣಪುರ ನೋಡ್ರಿ ಕಂಪಲ್ಸರಿ ಈಗ ಏನು ಮುಚ್ಚಾಡ್ದವ್ರು ಇರ್ತಾರ, ಹೆಣ್ಮಕ್ಳು ಹೊರಗೆ ಇರ್ತಾರಲ್ರಿ ತಿಂಗಳಿಗೊಮ್ಮ, ಅವ್ರ ಕೈಲಿ ಮುಟ್ಟಿಸ್ಕೊಂಡ್ರೆ ಅಂದ್ರೆ ದೌಡ ಆಗಲ್ರಿ. ಒಂದು 4-5 ಸಾರಿ ಬರ್ತಾರೆ, ಇಲ್ಲ 3 ಸಾರಿದಾಗ ಕ್ಲಿಯರ್ ಆಗ್ತದೆ ರೀ. ಮುಟ್ಟಿಸ್ಕೊಲಿಲ್ಲ ಅಂದ್ರೆ ಆಗ್ತದೆ ರೀ. ಹೊರಗೆ ಕೂತವ್ರ ಕೈಲಿ ಮುಟ್ಟಿಸ್ಕೊಬಿಡದ್ರಿ ಅವ್ರ. ಮಿನಿಮಮ್ 1 ತಿಂಗಳಾರ ಹೋಗ್ತು ನೋಡ್ರಿ ಅವ್ರು ಮುಟ್ಟಿಸ್ಕೊಂಬಲ್ಲ ಇರ್ಬೇಕು ಅಂದ್ರೆ ಕ್ಲಿಯರ್ ಕಮ್ಮ. ನೋಡ್ರಿ ಬೊಂಬೈ ಪೂನಾ ನಮ್ಮ ಕರ್ನಾಟಕ ಪೂರಾ ಜನ ಬರ್ತಾರೆ. ಜಾಗ ಸಾಕ್ತಿಲ್ಲ. ಹಾ ಬೆಳಗ್ಗೆ ಅದು ಇದು 5,000-6,000 ತನಕ ಜನ ಬರ್ತಾರೆ. ಏಜ್ ಲಿಮಿಟ್ ಏನ್ರ ಅದ ಏನ್ರಿ ಇದು ಹಾಕಕ್ಕ ವಯಸ್ಸಿನ ಮಿತಿ ಅದೇನಿಲ್ರಿ, ಮಿತಿ ಇಲ್ರಿ. ವಯಸ್ಸು ಎಷ್ಟೇ ಕೆರ ಏನ್ ದೇವ್ರು ಒಳ್ಳೇದ್ ಮಾಡತ್ತ ನಾವು ಮಾಡಕತ್ತಿಲ್ರಿ. ಅದು 100 ವರ್ಷ ಮಾಡವ ಅವನೇ. 5 ತಿಂಗಳು ಮಗು ಹಿಡ್ಕೊಂಡು ಏನಾಗಂಗಿಲ್ಲ. 3 ತಿಂಗಳು ಕೂಸಿಗೆ ಹಾಕೇನ್ರಿ, ಕಮ್ಮಿ ಆಗ್ಯದ ಕಮ್ಮಿ ಆಗ್ಯದ. ಇಲ್ಲೊಬ್ಬ ಹುಟ್ಟಿಗೆ ಮ್ಯಾಗ ಪೂರಾ ಮುಚ್ಚು ಕಣ್ಣು. ಈಗ ದನಗಳು ಕರುಗಳು ಒಬ್ಬ ಕರ ತಂದೇನ್ರಿ ಹುಟ್ಟತ್ಲೇ ಬಿತ್ತರಿ 2 ಕಣ್ಣು ಕಾಣಲ್ಲ ಅಂತ ಹೇಳೋದು. ಅಂದ್ರ ನೋಡ್ರಿ ಹಾ ಆ ಕರ ತೊಗೊಂಡ್ ಬಂದನ್ರಿ 2 ವಾರದಾಗ ಕರ ಮಲಿ ಕುಳ್ಳಿಗತ್ತ ಅಂತ ಹೇಳೋದು. ದೈವ ದೇವ್ರನ ಮಾಡವ, ನಾವೇನು ಮಾಡತ್ತಿಲ್ಲ, ಅವ ಮಾಡ. ಎಲ್ಲ ಅವಂಗಿಲ್ಲ ಭಾಳ ಸ್ಟ್ರಾಂಗ್. ಇವ್ರು ಇಷ್ಟು ಮಂದಿ ನೋಡ್ರಿ, ಇವ್ರು ಪೂರ ಫಸ್ಟ್ ಸಾರಿ ಬಂದಾರ. ಒಂದು ಫ್ಯಾಮ್ಲಿ ಪೂರ ಕಣ್ಣೇ ಇಲ್ಲ ಅಂತ್ರಿ. ಪೂರಾ ಫ್ಯಾಮಿಲಿ ಒಂದು ಫ್ಯಾಮ್ಲಿಗೆ ಏನು ತಿರ್ಬೇಕು ಭಾಳ ನಾವು ತಾರೀಫ್ ಮಾಡಕತ್ತೀನಿ ಇವ್ರು. ಈಗ ಅವಾಗೆ ನಾನು ನೋಡಿದ್ರಿ ಕಣ್ಣಾಗ ಅಂದ್ರೆ ಕಣ್ಣಾಗ ಔಷಧ ಹಾಕ್ಬೇಕು, ತಲೆ ಮೇಲೆಲ್ಲ ಹಾಕ್ತಿರಿ ಜಾಕೆ. ತಲೆ ಮೇಲೆ ಅಂದ್ರೆ ನರ ಏನು ಜಾಮ್ ಆಗ್ತಾವಲ್ರಿ, ನರ ಕಣ್ಣಿನ ನರ ಜಾಮ್ ಆದವು ಅಂತಂದ್ರೆ ಕಣ್ಣಲ್ಲಿ ಹಾಕಿದ್ರೆ ಚಲನೆ ಚಾಲು ಆಗ್ತದೆ ರೀ. ಅದು ಅದ್ರ ಸಲುವಾಗಿ ತಲೆಯಲ್ಲಿ ಹಾಕ್ತದೆ. ಇಲ್ರಿ ತೊಗೊಂಡು ಕಣ್ಣಿಗೆ ಅಷ್ಟೇ. ಇಲ್ಲ ಆಯುರ್ವೇದಿಕ್ ಅಂತಂದ್ರಲ್ಲ ನೀವು, ಆದ್ರೆ ಆಲ್ಮೋಸ್ಟ್ ಎಲ್ಲರೂ ಹೊಟ್ಟೆಯಲ್ಲಿ ಕೊಡ್ತಾರೆ ಅಂತ. ಇಲ್ರಿ ಅದು ಹಂಗಿಲ್ರಿ, ಇದು ಕಣ್ಣಲ್ಲಿ ಅಷ್ಟೇ. ಇದು ಹೊಟ್ಟೆಗ ಅಂದ್ರೆ ಇದಕ್ಕೆ ಖರಾಬ್ ಔಷಧ ಇಲ್ರಿ. ನಾವು ಇದು ಹಿಂಗೆ ತಿಂದ್ರೂ ಏನು ಆಗಪ್ಲೆ ಇಲ್ರಿ. ಅಂದ್ರೆ ಅದು ಕಣ್ಣೆ ಅಲ್ಲಿ ಹಿಂದೆ ಹಿರಿಯರು ಏನು ಮಾಡ್ಯಾರ ಅವರು ಪತ್ತೆ ಗಿತ್ತೆ ಅಂದ್ರೆ ಮಾಡ್ಬೇಕೇನು? ಪತ್ತೆ ಅದು ಒಂದೇ ರೀ. ಮೇಲಿಗೆ ಬೀಳ್ಬಾರ್ದು, ಹೊರಗೆ ಕೂತವ್ರು ಮುಟ್ಬಾರ್ದು, ಅದು ಒಂದೇ ಪತ್ತೆ ಅದ ರೀ. ಮತ್ತೇನಿಲ್ಲ, ಊಟ ಏನೂ ಇಲ್ಲ, ಏನು